ಆದರೆ ಈ ವಿಷಯನ ಶೇರ್ ಮಾಡ್ಕೊಂಡ್ಮೇಲೆ ಸಾಕಷ್ಟು ಜನ ನನಗೆ ಶೇರ್ ಮಾಡ್ಕೊಂಡಿದ್ದಾರೆ, ಅವ್ರಿಗೆ ಬಂದಂಥ ಮೆಸೇಜಸ್ಗಳನ್ನ ಈ ರೀತಿ ಶೇರ್ ಮಾಡ್ಕೊಂಡಿದ್ದಾರೆ. ನಮಗೂ ಬಂದಿತ್ತು ಈ ಮೆಸೇಜಸ್ ಅಂತ. ಇನ್ಫ್ಯಾಕ್ಟ್ ಜೂನ್ 7ನೇ ತಾರೀಕುವರೆಗೂ ಕೂಡ ಮೆಸೇಜಸ್ ಬಂದಿದೆ ಆ ಅಕೌಂಟಿಂದ. ನೀವು ನನ್ನ ಪ್ರೀವಿಯಸ್ ಇಂಟರ್ವ್ಯೂ ನ್ಯಾಷನಲ್ ಟಿವಿ ಕೊಟ್ಟಂತ ಇಂಟರ್ವ್ಯೂ ಅಬ್ಸರ್ವ್ ಮಾಡಿದ್ರೆ ನಾನು ಅಲ್ಲೊಂದು ಮಾತು ಹೇಳ್ತೀನಿ ಮಾತಾಡ್ತಾ ಈ ನೆಗೆಟಿವ್ ಕಮೆಂಟ್ ಮಾಡೋರಿಗೆ ಎಷ್ಟು ದ್ವೇಷ ಇರುತ್ತೆ ಅಂತಂದ್ರೆ, ಯಾವ್ದಾದ್ರು ಒಂದು ಕ್ರಿಯೇಟರ್ನ ಈ ನೆಗೆಟಿವ್ ಕಮೆಂಟ್ ಮಾಡೋರು ಇರೋ ದ್ವೇಷಕ್ಕೆ ಕೊಲೆ ಮಾಡ್ಬಿಡ್ತಾರೆ, ಅವಾಗ ದೊಡ್ಡ ನ್ಯೂಸ್ ಆಗುತ್ತಲ್ಲ, ಅವಾಗ ಇದು ಎಂಡ್ ಆಗೋದು ಅಂತ ಹೇಳಿರ್ತೀನಿ. ಬಟ್ ಇಲ್ಲಿ ನೋಡಿದ್ರೆ ಉಲ್ಟಾ ಆಗಿದೆ. ಸೊ ಉಲ್ಟಾ ಆಗಿದೆ ಇನ್ ದ ಸೆನ್ಸ್ ಈ ರೀತಿ ಒಂದು ಆಗೋಗಿದೆ, ಯಾರೋ ಒಂದು ಕಮೆಂಟ್ ಮಾಡೋರು ಇದಾಗೋಗಿದ್ದಾರೆ, ಸತ್ತೋಗಿದ್ದಾರೆ. ಸೊ ಹಂಗಾಗಿ ಏನೋ ಒಂದು ದೊಡ್ಡದು ಆದಾಗಲೇ ಇದ್ರ ಬಗ್ಗೆ ಎಲ್ರಿಗೂ ಅವೇರ್ನೆಸ್ ಬರೋದು ಅಂತ ಅನ್ಕೊಂಡಿದ್ದೆ. ಸೊ ಇವಾಗ ಎಲ್ಲರೂ ನೋಡಿ ಕಮೆಂಟ್ ಸೆಕ್ಷನ್ಗಳ ಬಗ್ಗೆ ಮಾತಾಡ್ತಿದ್ದಾರೆ, ನೆಗೆಟಿವ್ ಕಮೆಂಟ್ಸ್ ಬಗ್ಗೆ ಮಾತಾಡ್ತಿದ್ದಾರೆ. ನನಗನ್ಸುತ್ತೆ ಇವಾಗಲಾದರೂ ಸೈಬರ್ ಕ್ರೈಮ್ ಅನ್ನೋದು ಹೊಸದಾಗಿ ರಿಫಾರ್ಮ್ ಆಗಬೇಕು. ಈ ಕಮೆಂಟ್ ಮಾಡೋ ಅಂಥವ್ರಿಗೆ ಒಂದು 3 ತಿಂಗಳು ಜೈಲು ಅನ್ನೋದು ಶಿಕ್ಷೆ ಆದರೆ ಖಂಡಿತವಾಗ್ಲೂ ಎಲ್ಲರೂ ಹೆದರ್ಕೊಂತಾರೆ. ಆ್ಯಂಡ್ ಈ ಇನ್ಸ್ಟಾಗ್ರಾಮ್ ಅವರು ಅಷ್ಟೇ, ಯೂಸರ್ಸ್ ನಂಗೆ ಜಾಸ್ತಿ ಆಗಲಿ ಅಂತ ಅನ್ನೋದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋದು ಬಿಟ್ಟು ಎಲ್ಲ ಯೂಸರ್ಸ್ಗೂ ಆಧಾರ್ ಕಾರ್ಡ್ ಲಿಂಕ್ ಆದರೆ ಯಾವನು ಕಮೆಂಟ್ ಮಾಡೋದು. ಸೈಬರ್ ಕ್ರೈಮ್ ಅಷ್ಟಾಗಿ ಫಾಸ್ಟಾಗಿ ಕೆಲಸಗಳನ್ನ ಮಾಡ್ತಾ ಇಲ್ವಾ ಅಂತ? ಫಾಸ್ಟಾಗಿ ಇಲ್ಲ ಸರ್, ನನ್ನ ವಿಷಯದಲ್ಲಿ ಕೆಲಸನೇ ಮಾಡಿಲ್ಲ ಸರ್. ನನ್ನ ವಿಷಯದಲ್ಲಿ ಫಾಸ್ಟಾಗಿ ಅಂತ ನಾನು ಹೇಳ್ತಾ ಇದ್ದೀನಲ್ಲ, ಕೆಲಸನೇ ಮಾಡಿಲ್ಲ. ಯಾಕೆಂದರೆ ಮಾರ್ಚ್ 13ನೇ ತಾರೀಕು ನಾನು ಒಂದು ಮಹಿಳೆ ಮೇಲೆ ಆಲ್ಮೋಸ್ಟ್ ನನ್ನ ಒಂದು ಲೈಫ್ನ ಪರ್ಸ್ನಲ್ ಇಶ್ಯೂಸ್ ಬಗ್ಗೆ ಎಲ್ಲ ಪ್ಯಾರಾಗ್ರಾಫ್ ಗಟ್ಟಲೆ ಕಮೆಂಟ್ ಸೆಕ್ಷನಲ್ಲಿ ಬರ್ತಾರೆ, ನಾನು ಲೈವ್ ಬರ್ತೀನಿ ಬನ್ನಿ ಅಂತ, ಅವ್ರು ಬರಲ್ಲ. ಸೊ ಹಿಂಗಾದಾಗ ನಾನು FIR ಫೈಲ್ ಮಾಡಿದೆ ಸರ್. ನನ್ನ ಲಾಯರ್ ಕನ್ಸಲ್ಟೇಷನಿಂದ ಮಾರ್ಚ್ 13ನೇ ತಾರೀಕು ಬಸವೇಶ್ವರನಗರ ಪೊಲೀಸ್ ಸ್ಟೇಷನಲ್ಲಿ FIR ಮಾಡಿದ್ದೀನಿ. FIR ಮಾಡಿ 13 ದಿನ ಫಾಲೋ ಅಪ್ ಮಾಡ್ತೀನಿ, ಯಾವುದೇ ರೀತಿಯ ಆ್ಯಕ್ಷನ್ ಇಲ್ಲ ಸರ್ ಸ್ಟೇಷನಿಂದ. ಇದಕ್ಕಿಂತ ಮುಂಚೆ ಕೊರೋನಾ ಟೈಮಲ್ಲಿ ತುಂಬಾ ಮಾರ್ಫಿಂಗ್ ಮಾಡ್ತಾಯಿದ್ರು, ಬ್ಯಾಡ್ ಟ್ರಾಲ್ಸ್ಗಳನ್ನ ಮಾಡ್ತಿದ್ರು. 25 ಜನ ಇನ್ಫ್ಲೂಯೆನ್ಸರ್ ಸೇರಿ ರಿಟರ್ನ್ ಕಂಪ್ಲೇಂಟ್ ಬರೆದು ಅವರು ಮಾಡಿದ್ದಂಥ ಒಂದು ಕೆಟ್ಟ ಎಡಿಟ್ ಮತ್ತು ಮಾರ್ಫಿಂಗ್ ಇಮೇಜಸ್ ಏನಿದೆ ಅದನ್ನೆಲ್ಲ CDಯಲ್ಲಿ ಹಾಕಿ ಪೆನ್ ಡ್ರೈವಲ್ಲಿ ಹಾಕಿ ಪ್ರೂಫ್ ಸಮೇತ ಕಂಪ್ಲೇಂಟ್ ಕೊಟ್ಟಿದ್ದೀವಿ. DCP ಅವ್ರನ್ನ ಮೀಟ್ ಮಾಡಿದ್ದೀವಿ, ಯಾವುದೇ ರೀತಿಯ ಆ್ಯಕ್ಷನ್ ಇಲ್ಲ ಸರ್. ಅಂತ್ಯ ಸಿಗಬೇಕು ಅಂತಂದರೆ ನೀವು ಆ್ಯಕ್ಷನ್ ತೊಗೊಳ್ಳಿಲ್ಲ ಅಂತಂದರೆ ಈ ರೀತಿಯ ಒಂದು ಕೃತ್ಯಗಳು ಜಾಸ್ತಿ ಆಗ್ತಿರುತ್ತೆ. ಸೊ ನಾನು ಸೈಬರ್ ಕ್ರೈಮ್ಗೆ ಏನು ರಿಕ್ವೆಸ್ಟ್ ಮಾಡ್ಕೋತೀನಿ ಅಂತಂದರೆ, ನೀವು ಇಗ್ನೋರ್ ಮಾಡ್ಬೋದು, ಬಿಡಿ ಇದೆಲ್ಲ ಏನು ಕಂಪ್ಲೇಂಟು ಅಂತ PT ಕೇಸ್ ಥರ ಅದನ್ನು ಟ್ರೀಟ್ ಮಾಡಬಾರ್ದು. ಒಂದು ಕಮೆಂಟು ಒಂದು ಜೀವನ ತೆಗೆಯುವಷ್ಟು ಶಕ್ತಿ ಇದೆ ಒಂದು ನೆಗೆಟಿವ್ ಕಮೆಂಟ್ಗೆ. ನಿಮಗೂ ಗೊತ್ತಿದೆ, ಬೇರೆ ಕಡೆಯ ಕ್ರಿಯೇಟರ್ಸ್ ಎಷ್ಟೊಂದು ಜನ ಒಂದು ಕಮೆಂಟ್ಗೆ ಸೂಸೈಡ್ ಮಾಡ್ಕೊಂಡು ಸತ್ತೋಗಿರೋದಿದೆ. ಸೊ ಹಾಗಾಗಿ ದಯವಿಟ್ಟು ಇದ್ರ ಬಗ್ಗೆ ಕಾನ್ಸಂಟ್ರೇಷನ್ ಇಟ್ಟು ವರ್ಕ್ ಮಾಡಬೇಕು. ಆ್ಯಂಡ್ ಒಂದಷ್ಟು ಜನ ಜೈಲು ಅಂತಾದರೆ ಯಾರೂ ಕಮೆಂಟ್ ಮಾಡಲ್ಲ. ಆ್ಯಂಡ್ ಕಮೆಂಟ್ ಮಾಡಿದವ್ರಿಗೆ ಈ ರೀತಿ ಶಿಕ್ಷೆ ಆಗಿದೆ ಅನ್ನೋ ಒಂದು ವಿಡಿಯೋ ವೈರಲ್ ಆದರೆ ಬೇರೆಯವ್ರು ಯಾರೇ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿಕೊಂಡು ಕಮೆಂಟ್ ಮಾಡೋದನ್ನು ನಿಲ್ಲಿಸ್ತಾರೆ. ಮಾಡ್ತಾನೆ ಇದ್ದಾರೆ ಸರ್. ಈಗ ಮೊನ್ನೆ ನಾನು ಈ ಒಂದು ಮೆಸೇಜ್ ಬ್ಲಾಕ್ ಲಿಸ್ಟ್ ಅಲ್ಲಿ ನಮ್ಗೆ ಇದಾರೆ ಅಂತ ಶೇರ್ ಮಾಡ್ಕೊಂಡಿದ್ದಕ್ಕೆ ಪಬ್ಲಿಸಿಟಿಗೆ ಬಂದೇಳೆ, ಬಿಗ್ ಬಾಸ್ ಸೆಲೆಕ್ಟ್ ಆಗಿಲ್ಲ ಅದಕ್ಕೆ ಬಂದೇಳೆ. ನಾನೊಂದು ಹೇಳ್ತೀನಿ ಬಿಗ್ ಬಾಸ್ ಬಗ್ಗೆ ಮಾತಾಡೋರಿಗೆ, ಬಿಗ್ ಬಾಸ್ ಅಂತ ಅವ್ರ ಮನೆ ಇಲ್ಲ. ಬೈ ಚಾನ್ಸ್ ನಾನು ಹೋಗಿದ್ರು 3 ತಿಂಗಳ ಮೇಲೆ ಇರ್ಸ್ಕೋತಾರ ಸರ್ ಬಿಗ್ ಬಾಸಲ್ಲಿ? 3 ತಿಂಗಳ ಮೇಲೆ ಇರ್ಸ್ಕೋತಾರ ಬಿಗ್ ಬಾಸಲ್ಲಿ? ಬಿಗ್ ಬಾಸ್ ಏನು ಸ್ವರ್ಗನಾ ಸರ್ ಸಾಯಕ್ಕೆ ನಮ್ಮ ಮುಂಚೆ ಹೋಗೋದಕ್ಕೆ ಇಲ್ಲ ಅಲ್ವಾ ಸರ್? ನಾನು ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ, ನನ್ನಂತ ನೇರವಾಗಿ ಮಾತಾಡೋರಿಗಲ್ಲ ಆ ಥರ ಪ್ಲ್ಯಾಟ್ಫಾರ್ಮು. ಆ್ಯಂಡ್ ನಾನು ದೇವರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ಅಂಥ ಶೋಗೆ ಹೋಗಿರೋದೇ ಒಳ್ಳೇದಾಯಿತು ಸರ್. ಯಾಕಂದರೆ ದೇವ್ರು ಕಾಪಾಡಿದ್ದಾನೆ. ಬಿಕಾಸ್ ನಮ್ಮನ್ನು ಅವರ ಒಂದು TRPಗೆ ಯೂಸ್ ಮಾಡ್ಕೊಳ್ಳೋದಾಗಲಿ ಅದೆಲ್ಲ ಆಗ್ತಿತ್ತು. ಸೊ ಅದೆಲ್ಲ ಇವಾಗ ಆಗಿಲ್ಲ. ನಾನು ಅಲ್ಲಿ ಹೋಗಿ ಬಂದುಬಿಟ್ಟು 1.5 ತಿಂಗಳು ಇದ್ಬಿಟ್ಟು ಬಂದುಬಿಟ್ಟು ಆಮೇಲೆ ಆಚೆ ಬಂದು ನಾನು ಅಲ್ಲೆಲ್ಲೋ ಆಟಾಡಿದ್ದೆ ಮೂಲೆಯಲ್ಲಿ, ಅವ್ರು ನಂಗೆ ತೋರಿಸೇ ಇಲ್ಲ ಅನ್ನೋ ಬದಲು ನಾನು ಹೋಗದೇ ಇರೋದೇ ಒಳ್ಳೇದಲ್ವಾ ಸರ್? ಆ್ಯಂಡ್ ಪಬ್ಲಿಸಿಟಿಗೆ ಅಂತ ಹೇಳ್ತಿದ್ದಾರೆ ಕೆಲವು ಜನ. ಪಬ್ಲಿಸಿಟಿಗೆ ಆಗಿದ್ರೆ ಈ ಒಂದು ಇಶ್ಯೂ ಆದ ತಕ್ಷಣ ಸರ್ ನಾನು ಈ ಇಶ್ಯೂ ಬಗ್ಗೆ ಮಾತಾಡ್ತೀನಿ ಅಂತ ಎಲ್ಲ TV ಚಾನಲ್ ಹತ್ರ ನಾನು ಹೋಗ್ತಾ ಇದ್ದೆ. ನಾನು ಎಲ್ಲೂ ಮಾತಾಡಿಲ್ಲ. ಈ ಒಂದು ಇಶ್ಯೂನು ಅಷ್ಟೇ ನನ್ನ ಸ್ಟೋರಿಯಲ್ಲಿ ಹಾಕೊಂಡಿದ್ದೀನಿ. ಆ ಸ್ಟೋರಿಯಿಂದನೂ ತೊಗೊಂಡು ಒಂದಷ್ಟು ಜನ ನ್ಯೂಸ್ಗಳನ್ನ ಮಾಡಿದ್ದಾರೆ. ನ್ಯೂಸ್ಗಳನ್ನ ಮಾಡಿ ತಪ್ಪೇನಿಲ್ಲ. ಪ್ಲೀಸ್ ಕಮೆಂಟ್ ಸೆಕ್ಷನ್ಗಳನ್ನ ಆಫ್ ಮಾಡಿ. ನೀವೇನೋ ಇವತ್ತಿನ ನ್ಯೂಸ್ ಅಂತ ಹಾಕ್ಬಿಡ್ತೀರಾ, ಅದಾದಮೇಲೆ ಅವ್ರು ನಮ್ಮನ್ನ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡ್ತಾರೆ, ಡಗಾರು ಸೂಳೆ ನೀನು ಪಬ್ಲಿಸಿಟಿಗೆ ಬಂದಿದ್ಯಾ, ಅದಕ್ಕೆ ನಿಮಗೆ ಬಿಗ್ ಬಾಸಲ್ಲಿ ಸೆಲೆಕ್ಟ್ ಮಾಡಿಲ್ಲ, ಓಡಿಸ್ಬಿಟ್ರು, ಅದು ಇದು ಇಲ್ಲ ಅಂತ ಎಲ್ಲ ಮಾಡ್ತಾರೆ. ಸೊ ದಯವಿಟ್ಟು ನೀವುಗಳೇ ಈ ವಿಡಿಯೋನ ಪೋಸ್ಟ್ ಮಾಡಬೇಕಾದ್ರೆ ಕಮೆಂಟ್ ಸೆಕ್ಷನ್ ಆಫ್ ಮಾಡಿ. ನಮ್ಗೆ ಏನಕ್ಕೆ ಬೇಕು ಕಮೆಂಟ್ಸು? ಆ್ಯಂಡ್ ನ್ಯೂಸ್ ಹಾಕಬೇಕಾದ್ರೆ ತಮ್ನೇಲ್ನ ಯೆಲ್ಲೋ ಕಲರ್ ರೆಡ್ ಕಲರಲ್ಲಿ ಎದ್ದು ಕಾಣೋ ಥರ ಹಾಕ್ತೀರಾ. ಹಾಕಿ ನರೇಟಿವ್ಸ್ ಯಾಕೆ ರಾಂಗ್ ಆಗಿ ಹಾಕ್ತೀರಾ? ಇವಾಗ ನಾನು ಮಾತಾಡಿರೋದು ತಮ್ನೇಲಲ್ಲಿ ಇದ್ರೆ ಓಕೆ, ಇಲ್ಲಿರೋದನ್ನೆಲ್ಲ ಏನಕ್ಕೆ ಹಾಕ್ತೀರಾ? ನಿನ್ನೆ ಒಂದು ನ್ಯೂಸ್ ನೋಡಿದೆ, ಕಾಮಿಡಿ ಥರ ಇತ್ತು, ನನಗೆ ನಗು ಬಂತು. ಇದನ್ನು ಬ್ಲಾಕ್ ಲಿಸ್ಟಲ್ಲಿ ಇದ್ದಾರೆ ಅಂತ ಹೇಳಿಕೊಂಡ ನಟಿಗೆ ನೋಟಿಸ್ ಹೋಗಿದೆಯಂತೆ. ಇವಾಗ ಚಿತ್ರಲ್ಲೂ ಸಂಕಷ್ಟದಲ್ಲಿದ್ದಾರಂತೆ ಅಂತೆ ಈ ವಾಯ್ಸಲ್ಲಿ. ಐ ವಾಸ್ ಸ್ಮೈಲಿಂಗ್ ಅಟ್ ದಟ್ ನ್ಯೂಸ್ ಬಿಕಾಸ್ ನನಗೆ ನೋಟಿಸ್ ಬರೋದನ್ನ ಸ್ಟೇಷನಿಂದ ನಂಗೆ ಬರುತ್ತೆ ಕಾಲ್ ಫಸ್ಟು. ನಿಮ್ಗೆ ಹೇಳಲ್ಲ ಅವರು, ಚಿತ್ರಲ್ಗೆ ನೋಟಿಸ್ ಕಳಿಸ್ತಾ ಇದ್ದೀವಿ ಪ್ಲೀಸ್ ನ್ಯೂಸ್ ಹಾಕಿ ಅಂತ ನಿಮ್ಗೆ ಹೇಳಲ್ಲ, ನನಗೆ ಹೇಳ್ಬೇಕು. ಹಾಕ್ತಾರೆ ಎಕ್ಸಾಕ್ಟ್ಲಿ. ನನಗೆ ನಗು ಬರ್ತಾಯ್ತಾ ನ್ಯೂಸ್ ನೋಡಿ ಇವಾಗ ನನಗೆ ಗೊತ್ತಾಗ್ತಿದ್ದಿಲ್ಲ ಎಷ್ಟು ಒಂದು ಫೇಕ್ ನ್ಯೂಸ್ನ ಸ್ಪ್ರೆಡ್ ಮಾಡ್ತಾರೆ ಅಂತ. ಸೊ ಹಾಗಾಗಿ ದಯವಿಟ್ಟು ಆದಷ್ಟು ಈ ಒಂದು ನ್ಯೂಸ್ಗಳನ್ನ ನೋಡೋದು ಕಮ್ಮಿ ಮಾಡಿ.